ಇಲ್ಲೇ ಇರಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. 7ನೇ ತಾರೀಕು ಮೇ 7ನೇ ತಾರೀಕು ಇವತ್ತಾಗಲೇ 4. ಇನ್ನು 2 ದಿನದಲ್ಲಿ ಚುನಾವಣೆ ಇದೆ. ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಅಂತೇಳಿ ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ. ಈ ಚುನಾವಣೆಯಲ್ಲಿ ಒಂದು ಕಡೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಅವರು ಮೈತ್ರಿಕೂಟ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ. ಇನ್ನೊಂದು ಕಡೆ ಬಿಜೆಪಿ ನೇತೃತ್ವದ NDA ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ಇವತ್ತು ಈ 2 ಪಕ್ಷಗಳ ನೇತೃತ್ವದ ಅಲಯನ್ಸ್ ಟೀಮ್ಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾವೆ. ನೀವೆಲ್ಲರೂ ಕೂಡ ಯೋಚನೆಯನ್ನು ಮಾಡಬೇಕು. ಮತದಾನ ಮಾಡೋದಕ್ಕಿಂತ ಮುಂಚಿತವಾಗಿ ಯಾವ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಬಡವರು, ರೈತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು ಮತ್ತು ಕಾರ್ಮಿಕರು ಇವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡ್ತಾರೆ, ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ. ನೀವೆಲ್ಲ ನಿಮ್ಮ ಅನುಭವಕ್ಕೆ ಬಂದಿದೆ. NDA ಒಕ್ಕೂಟದ ಬಿಜೆಪಿ ನೇತೃತ್ವದ NDA ಒಕ್ಕೂಟ ಸುಮಾರು 10 ವರ್ಷಗಳಿಂದ ಅಧಿಕಾರವನ್ನು ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 10 ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಈಗ ಮತ್ತೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಲಿಕ್ಕೆ ನಿಮ್ಮ ಬಳಿ ಬಂದಿದ್ದಾರೆ. ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಕ್ಕಂಥದ್ದು, ಇವತ್ತು ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು 10 ವರ್ಷಗಳಲ್ಲಿ ಏನೆಲ್ಲ ಮಾಡಿದ್ದೇನೆ, ಬಡವರಿಗೆ ಏನು ಮಾಡಿದ್ದೇನೆ, ರೈತರಿಗೆ ಏನು ಸಹಾಯ ಮಾಡಿದ್ದೇನೆ, ಹಿಂದುಳಿದವರಿಗೆ ಏನು ಸಹಾಯ ಮಾಡಿದ್ದೇನೆ, ಅಲ್ಪಸಂಖ್ಯಾತರಿಗೆ ಏನು ಸಹಾಯ ಮಾಡಿದ್ದೇನೆ, ಮಹಿಳೆಯರಿಗೆ ಏನು ಸಹಾಯ ಮಾಡಿದ್ದೇನೆ, ದಲಿತರಿಗೆ ಏನು ಸಹಾಯ ಮಾಡಿದ್ದೇನೆ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಇಡಬೇಕಾಗ್ತದೆ. ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದಾಗ ಚುನಾವಣಾ ಸಂದರ್ಭದಲ್ಲಿ ತಮ್ಮ ಸಾಧನೆಗಳನ್ನು ಮುಂದಿಟ್ಟು ಮತವನ್ನು ಕೇಳಬೇಕು. ಆದರೆ ನರೇಂದ್ರ ಮೋದಿಯವರು 10 ವರ್ಷಗಳಲ್ಲಿ ಸಮಾಜಕ್ಕೋಸ್ಕರ ಏನು ಮಾಡಿದೆ, ಈ ದೇಶದ ಅಭಿವೃದ್ಧಿಗೆ ಏನು ಮಾಡಿದೆ ಅಂತಕ್ಕಂಥ ವಿಚಾರಗಳನ್ನು ಇಡಲ್ಲ. ಅದರ ಬದಲು ಸುಳ್ಳುಗಳನ್ನು ಮತ್ತೆ ನಿಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ನರೇಂದ್ರ ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಏನೆಲ್ಲ ಹೇಳಿದ್ರು, ಏನು ಮಾಡ್ತೀನಿ ಅಂತ ಹೇಳಿದ್ರು, ಏನು ಭರವಸೆಯನ್ನು ಕೊಟ್ಟಿದ್ರು, ಅವುಗಳನ್ನು ಈಡೇರಿಸಿದಾರಾ ಇಲ್ಲವೇ ಅಂತಕ್ಕಂಥ ವಿಶ್ಲೇಷಣೆಯನ್ನು ನೀವು ಮಾಡಬೇಕಾಗ್ತದೆ. ನರೇಂದ್ರ ಮೋದಿಯವರು 2014ರಲ್ಲಿ ಹೇಳಿದ್ರು, ವಿದೇಶದಲ್ಲಿ ಕಪ್ಪು ಹಣ ಇದೆ. ಕಾಂಗ್ರೆಸ್ನ ಅನೇಕ ಜನ ಮುಖಂಡರುಗಳು, ಲೀಡರ್ಗಳು, ಶ್ರೀಮಂತರುಗಳು, ಕೈಗಾರಿಕೋದ್ಯಮಿಗಳು ಈ ದೇಶದಲ್ಲಿ ಒಡೆದಿರ್ತಕ್ಕಂಥ ಲಂಚವನ್ನ ವಿದೇಶದಲ್ಲಿ ಇಟ್ಟಿದ್ದಾರೆ. ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತಗೊಬಂದು ಅದು 100 ದಿನದಲ್ಲಿ
ಅಧಿಕಾರಕ್ಕೆ ಬಂದ 100 ದಿನದಲ್ಲಿ ಎಲ್ಲರ ಅಕೌಂಟಿಗೆ 15 ಲಕ್ಷ ಅವರ ಅಕೌಂಟ್ಗಳಿಗೆ ಜಮಾ ಮಾಡ್ತೀನಿ ಅಂತ ಹೇಳಿದ್ರು. 10 ವರ್ಷ ಆಯ್ತು ನರೇಂದ್ರ ಮೋದಿ ಅವರೇ. 10 ವರ್ಷದಲ್ಲಿ 15 ರೂಪಾಯಿನಾದ್ರೂ ಕೂಡ ಯಾರ್ದಾರು ಅಕೌಂಟ್ಗೆ ಹಾಕಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ನೀವು ಕೇಳಬೇಕಾಗ್ತದೆ. ನಾನು ಕೇಳ್ತೀನಿ ನಿಮಗೆ, 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು 15 ರೂಪಾಯಿನಾರು ಹಾಕಿದ್ರಾ? ಹಾಕಿಲ್ಲ. ಇದು 2000ರಲ್ಲಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಂತ ಭರವಸೆ. ಇನ್ನೂ ಒಂದು ಭರವಸೆಯನ್ನು ಕೊಟ್ಟರು. ಈ ದೇಶದಲ್ಲಿ ನಿರುದ್ಯೋಗ ಇದೆ, ಅನೇಕ ಜನ ಯುವಕ ಯುವತಿಯರು ಪದವೀಧರರಾಗಿ ವಿದ್ಯಾವಂತರಾಗಿ ಕೆಲಸ ಸಿಕ್ಕಿಲ್ಲ. ಅವರೆಲ್ಲರಿಗೂ ಕೂಡ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ. 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ. ನರೇಂದ್ರ ಮೋದಿ ಅವರೇ, ನೀವು ಪ್ರಧಾನಮಂತ್ರಿಯಾಗಿ 10 ವರ್ಷಗಳಾಯ್ತು. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಅಂತಂದ್ರೆ 10 ವರ್ಷದಲ್ಲಿ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಮಾಡಿದಿರೇನ್ರಿ? ಪಾಪ ಆ ಎಲ್ಲ ಯುವಕ ಯುವತಿಯರು ನರೇಂದ್ರ ಮೋದಿಯ ಮಾತಿಗೆ ಮರುಳಾಗಿ ಎಲ್ಲ ಕಡೆ ಮೋದಿ 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 ಅಂತ ಹೇಳೋರು. ಮೋದಿ 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 ಅಂತ ಹೇಳೋರು. ಅವರು ಉದ್ಯೋಗ ಕೊಡಿ ನರೇಂದ್ರ ಮೋದಿ ಅವರೇ ಅಂತ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ ಅಂತ ಹೇಳಿದ್ರು. ಈ ದೇಶದ ಒಬ್ಬ ಪ್ರಧಾನಮಂತ್ರಿಯಾಗಿ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗದೇನೆ ಯುವಕರಿಗೆ ಮೋಸ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ರು. ಅವರನ್ನ ಭ್ರಮೆಯನ್ನು ಹುಟ್ಟಿಸಿ ಅವರಿಗೆ ದ್ರೋಹವನ್ನ ಮಾಡಿದ್ರು. ಇಂಥವರಿಗೆ ಮತ್ತೆ ಓಟ್ ಹಾಕ್ಬೇಕಾ? ಇಲ್ಲಿ ಅನೇಕ ಜನ ರೈತರಿದ್ದೀರಿ. ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೇನೆ. ರೈತರಿಗೆ 1 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರೆ ಅದನ್ನ 2 ಲಕ್ಷ ಹೊರಗೆ ಮಾಡ್ತೇನೆ ಅಂತ ಹೇಳಿದ್ರು. ನಿಮ್ದೇನಾದ್ರು ಆದಾಯ ದುಪ್ಪಟ್ಟಾಯ್ತಾ? ಆಗ್ಲಿಲ್ಲ. ರೈತರ ಸಾಲ ಏನಾದ್ರು ಮನ್ನಾ ಆಯ್ತಾ? ಸ್ವಾಮಿನಾಥನ್ ವರದಿ ಜಾರಿ ಆಯ್ತಾ? MSP ನಿಮಗೆ ಸ್ವಾಮಿನಾಥನ್ ವರದಿ ಪ್ರಕಾರ ಕೊಡ್ತಾ ಇದ್ದಾರಾ? ಕೊಡ್ಲಿಲ್ಲ. ಆಮೇಲೆ ಇನ್ನೊಂದು ಭರವಸೆಯನ್ನು ಕೊಟ್ಟರು. ಅದೇನಪ್ಪ ಅಂತಂದ್ರೆ ಎಲ್ಲ ಬಡವರು ಉಪಯೋಗಿಸ್ತಕ್ಕಂಥ, ಸಾಮಾನ್ಯ ಜನ ಉಪಯೋಗಿಸ್ತಕ್ಕಂಥ ಆಹಾರ ಪದಾರ್ಥಗಳು ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀನಿ. ಪೆಟ್ರೋಲ್ ಬೆಲೆ ಇಳಿಸ್ತೀನಿ, ಡೀಸೆಲ್ ಬೆಲೆ ಇಳಿಸ್ತೀನಿ, ಅಡಿಗೆ ಅನಿಲದ ಬೆಲೆ ಇಳಿಸ್ತೀನಿ. 2014ರಲ್ಲಿ 1 ಲೀಟರ್ ಡೀಸೆಲ್ ಬೆಲೆ 48 ರೂಪಾಯಿ. ಇವತ್ತು ಎಷ್ಟು ರೂಪಾಯಿ? 95 ರೂಪಾಯಿ. 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ 1 ಲೀಟರ್ ಪೆಟ್ರೋಲ್ ಬೆಲೆ 70 ರೂಪಾಯಿ. ಇವತ್ತು 100ರಿಂದ 105 ರೂಪಾಯಿ. ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ 2014ರಲ್ಲಿ 414 ರೂಪಾಯಿ. ಇವತ್ತು 950 ರೂಪಾಯಿ. ಎಷ್ಟಮ್ಮ? 200 ರೂಪಾಯಿ ಇವತ್ತು ಕಡಿಮೆ ಮಾಡಿದ್ರು. ಈಗ ಕಡಿಮೆ ಮಾಡಿದ್ರು, 200 ರೂಪಾಯಿ ಕಡಿಮೆ ಮಾಡಿದ್ರು. ಬೆಲೆ ಏರಿಕೆ ಆಯ್ತು ಹೊರತು ಕೆಳಗಿಳಿಲೇ ಇಲ್ಲ. ಗೊಬ್ಬರದ ಬೆಲೆ
DAP ಬೆಲೆ 1600 ರೂಪಾಯಿ, 2 ಪಟ್ಟು 3 ಪಟ್ಟು ಜಾಸ್ತಿ ಆಯಿತು. ಅಡಿಗೆ ಎಣ್ಣೆ ಬೆಲೆ ಜಾಸ್ತಿ ಆಯಿತು. ಅಕ್ಕಿ ಬೆಲೆ, ಗೋಧಿ ಬೆಲೆ, ಸಕ್ಕರೆ ಬೆಲೆ, ರಾಗಿ ಬೆಲೆ, ಇವೆಲ್ಲ ಬೆಲೆಗಳೆಲ್ಲ ಗಗನ ಕೊಟ್ಟೋದು. ಅವರು ನುಡಿದಂತೆ ನಡೀಲಿಲ್ಲ. ಕೊಟ್ಟ ಮಾತನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ನರೇಂದ್ರ ಮೋದಿ ಅವರ ಕೈನಲ್ಲಿ. ಅದಕ್ಕೋಸ್ಕರ ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, DK ಶಿವಕುಮಾರ್, ನಾನು ಇಡೀ ರಾಜ್ಯದೆಲ್ಲ ಪ್ರವಾಸ ಮಾಡಿದಂತ ಸಂದರ್ಭದಲ್ಲಿ ಅನೇಕ ಜನರನ್ನು ಭೇಟಿ ಮಾಡೋದು. ನಾನು ಮಾತಾಡ್ಬಿಟ್ಟು ಚಿಕ್ಕೋಡಿಗೆ ಹೋಗ್ತೀನಿ. ಅದಕ್ಕೆ ನಮ್ಮ ಸರ್ಕಾರ ಕಳೆದ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಪಕ್ಷ ನಾವು ಈ ರಾಜ್ಯದ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದು, ನಾವು ಅಧಿಕಾರಕ್ಕೆ ಬಂದರೆ 5 ಗ್ಯಾರಂಟಿಗಳನ್ನ ಮೊದಲನೇ ವರ್ಷವೇ ಜಾರಿ ಮಾಡ್ತೀವಿ. ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಮತ್ತೆ ಯುವ ನಿಧಿ. ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. 7ನೇ ತಾರೀಕು, ಮೇ 7ನೇ ತಾರೀಕು, ಇವತ್ತಾಗಲೇ 4. ಇನ್ನು 2 ದಿನದಲ್ಲಿ ಚುನಾವಣೆ ಇದೆ. ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಅಂತೇಳಿ ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ. DK ಶಿವಕುಮಾರ್, KJ ಜಾರ್ಜ್, ನಾವೆಲ್ಲರೂ ಕೂಡ ಅದಕ್ಕೆ ಚಾಲನೆಯನ್ನು ಕೊಟ್ಟು ಅದರ ಪ್ರಕಾರ ಯಾರು 200 ಯೂನಿಟ್ ವರೆಗೆ ವಿದ್ಯುತ್ತನ್ನು ಬಳಸ್ತಾರೆ ಅವರೆಲ್ಲರಿಗೂ ಕೂಡ ಫ್ರೀ ಕರೆಂಟ್, ಯಾರು ಕೂಡ ಕರೆಂಟ್ ಬಿಲ್ ಅನ್ನು ಕಟ್ಟಬೇಕಾಗಿಲ್ಲ. ಇವತ್ತು ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳಿಂದ ಯಾರು ಕೂಡ ಕರೆಂಟ್ ಬಿಲ್ ಅನ್ನು ಕಟ್ತಾ ಇಲ್ಲ. ಕಟ್ತಾ ಇದ್ದೀರಾ? ಕೈ ಎತ್ತಿ ನೋಡೋಣ. ನೀವು ಯಾರು ಕರೆಂಟ್ ಬಿಲ್ ಅನ್ನು ಕಟ್ತಾ ಇಲ್ಲ. ಆ ದುಡ್ಡು ಕೂಡ ಉಳಿತಾಯ ಆಗ್ತಾ ಇದೆ. ಅದ್ರ ಜೊತೆಗೆ ಮೈಸೂರಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ಗೃಹ ಲಕ್ಷ್ಮಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಅದರ ಪ್ರಕಾರ ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ, 1,20,20,000 ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಬರ್ತಾ ಇದೆಯಲ್ಲ? 2,000 ರೂಪಾಯಿ ಬರ್ತಾ ಇದೆಯಲ್ಲ? 2,000 ರೂಪಾಯಿ ಬಂದದ್ರಿಂದ ನಿಮಗೆ ಬೇರೆ ಬಾಬುಗಳಿಗೆ ಖರ್ಚು ಮಾಡಲಿಕ್ಕೆ ಹಣ ಸಿಕ್ತಲ್ಲ.
ಬಟ್ಟೆ ತಗೊಳ್ಳಿಕ್ಕೆ, ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ, ನೆಂಟರ ಮನೆಗೆ ಹೋಗ್ಲಿಕ್ಕೆ, ನಿಮ್ಮ ಮಕ್ಕಳನ್ನ ಓದಿಸ್ಲಿಕ್ಕೆ ಅವಕಾಶ ಸಿಗ್ತಲ್ಲ. ನಿಮ್ಮ ಇಲ್ಲಿ ಬಹಳ ಜನ ಗಂಡಸರಿದ್ದೀರಿ, ನಿಮ್ಮ ಹೆಂಡತಿರಿಗೆ ಬರ್ತಾ ಇದೆಯಾ? ₹2,000 ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಯುವ ನಿಧಿ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವರು ಕೊಡಲ್ಲ, ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವ್ರಿಗಿಲ್ಲ, ಬೇರೆಯವ್ರಿಗೆಲ್ಲ ಮಹಿಳಾ ಯಜಮಾನಿಗೆ ₹2,000 ಅದು ಕೂಡ ಬರಲಿಕ್ಕೆ ಪ್ರಾರಂಭ ಆಗಿದೆ. ನಾನು ಏಪ್ರಿಲ್ ತಿಂಗಳಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು 2 ತಿಂಗಳದು ಒಟ್ಟಿಗೆ ಕೊಟ್ಬಿಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಎಲ್ಲರಿಗೂ ಕೂಡ ಏಪ್ರಿಲ್ ತಿಂಗಳದು ಇತ್ಯರ್ಥ ಆಗಿದೆ. ಈಗ ಮೇ ತಿಂಗಳದು ಕೂಡ ಬರ್ತಾ ಇದೆ. ಯುವ ನಿಧಿ ಕಾರ್ಯಕ್ರಮ ಇದನ್ನ ಶಿವಮೊಗ್ಗದಲ್ಲಿ ಚಾಲನೆ ಕೊಟ್ಟು ವಿವೇಕಾನಂದರ ಜನ್ಮದಿನದಂದು ಇದಕ್ಕೆ ಚಾಲನೆಯನ್ನು ಕೊಟ್ಟು ಯಾರು 22, 23ರಲ್ಲಿ ಪಾಸ್ ಆಗಿದ್ದಾರೆ, ಪದವಿ ಪಾಸ್ ಆಗಿರೋರು, ಡಿಪ್ಲೊಮಾ ಹೋಲ್ಡರ್ಸು, ಅವರಿಗೆ ಪದವಿ ಪಾಸ್ ಮಾಡಿ ನಿರುದ್ಯೋಗಿ ಆಗಿರ್ತಕ್ಕಂಥ ಪದವೀಧರರಿಗೆ ತಿಂಗಳಿಗೆ ₹3,000, ಡಿಪ್ಲೊಮಾ ಹೋಲ್ಡರ್ಸ್ಗೆ ₹1,500. ಯಾಕಂತಂದ್ರೆ ಇದು ಅವರು ಅಪ್ಲಿಕೇಶನ್ ಹಾಕ್ಲಿಕ್ಕೆ, ಪುಸ್ತಕಗಳು ತಗೊಳ್ಳಿಕ್ಕೆ, ಪರೀಕ್ಷೆಗೆ ಇಂಟರ್ವ್ಯೂಗೆ ತಯಾರಾಗಲಿಕ್ಕೆ, ಅವರಿಗೆ ತಯಾರಾಗ್ಲಿಕ್ಕೋಸ್ಕರ ಈ ದುಡ್ಡು ತಂದೆ ತಾಯಿಗಳನ್ನ ಕೇಳಬಾರದು ಅಂತ ಹೇಳಿ ಅವರಿಗೆ ಸ್ಟೈಪಂಡ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. ಈ 5 ಗ್ಯಾರಂಟಿಗಳನ್ನ ನಾವು ಕೊಟ್ಟ ಮಾತಂತೆ ಜಾರಿ ಮಾಡತಕ್ಕಂಥ ಕೆಲಸವನ್ನು ಮಾಡೋದು. ಇವತ್ತು 5 ಗ್ಯಾರಂಟಿಗಳು ಜಾರಿಯಾಗಿದವಲ್ಲ. ರೈತರ ಸಾಲ ನರೇಂದ್ರ ಮೋದಿ ಅವರು 10 ವರ್ಷ ಪ್ರಧಾನಮಂತ್ರಿ ಆಗಿದ್ರಲ್ಲ, ಯಾವತ್ತಾರು ಸಾಲ ಮನ್ನಾ ಮಾಡಿದಾರನ್ರಿ? ಯಾವತ್ತಾರು ಸಾಲ ಮನ್ನಾ ಮಾಡಿದಾರ? ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ರೈತರ ಸಾಲ 72,000 ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡಿದ್ರು. ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಸೊಸೈಟಿನಲ್ಲಿ ತಗೊಂಡಿರ್ತಕ್ಕಂಥ ಬೆಳೆ ಸಾಲ 50,000 ರೂಪಾಯಿವರೆಗೆ 27,20,000 ರೈತರಿಗೆ 8,165 ಕೋಟಿ ಮನ್ನಾ ಮಾಡದೇ ಇಲ್ಲ. 8,165 ಕೋಟಿ. ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ರೈತರ ನಾಯಕ ಅಂತೇಳಿ ಹೇಳ್ಕೊಳ್ತಕ್ಕಂಥ ಯಡಿಯೂರಪ್ಪನವರು ರೈತರ ಸಾಲ ಮನ್ನಾ ಮಾಡಿ ಅಂತೇಳಿ ನಮ್ಮ ಪಕ್ಷದ ಉಗ್ರಪ್ಪ ಮೇಲ್ಮನೆಯಲ್ಲಿ ಪ್ರಶ್ನೆ ಮಾಡಿದಾಗ ರೈತರ ಸಾಲ ಮನ್ನಾ ಮಾಡಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮಿಷಿನ್ ಇಲ್ಲ. ಇವತ್ತು ಕೂಡ ರೆಕಾರ್ಡ್ನಲ್ಲಿದೆ ಯಡಿಯೂರಪ್ಪನವರು ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಸಾಲ ಮನ್ನಾ ಮಾಡುವಂತಂದ್ರೆ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳಿದ್ರು. ಇಂಥವ್ರಿಗೆ ಓಟ್ ಹಾಕ್ತೀರಾ? ನರೇಂದ್ರ ಮೋದಿ ಅವರು ಯಾವತ್ತಾರು ಕೂಡ ಸಾಲ ಮನ್ನಾ ಮಾಡಿದ್ರ? ಅದಕ್ಕೆ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟ ಮೇಲೆ, ತೆಲಂಗಾಣ ರಾಜ್ಯದಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟ ಮೇಲೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದವರು ಇತರ ನಾಯಕ ಅಂತೇಳಿ ಹೇಳ್ಕೊಳ್ತಕ್ಕಂಥ ಯಡಿಯೂರಪ್ಪನವರು ರೈತರ ಸಾಲ ಮನ್ನಾ ಮಾಡಿ ಅಂತೇಳಿ ನಮ್ಮ ಪಕ್ಷದ ಉಗ್ರಪ್ಪ ಮೇಲ್ಮನೆಯಲ್ಲಿ ಪ್ರಶ್ನೆ ಮಾಡಿದಾಗ ರೈತರ ಸಾಲ ಮನ್ನಾ ಮಾಡಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮಿಷಿನ್ ಇಲ್ಲ. ಇವತ್ತು ಕೂಡ ರೆಕಾರ್ಡ್ನಲ್ಲಿದೆ ಯಡಿಯೂರಪ್ಪನವರು ಉತ್ತರ ಕೊಟ್ಟಿರ್ತಕ್ಕಂಥದ್ದು.
ಸಾಲ ಮನ್ನಾ ಮಾಡುವಂತಂದ್ರೆ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳಿದ್ರು. ಇಂಥವ್ರಿಗೆ ಓಟ್ ಹಾಕ್ತೀರಾ? ಇಂಥವ್ರಿಗೆ ಓಟ್ ಹಾಕ್ತೀರಾ? ನರೇಂದ್ರ ಮೋದಿ ಅವರು ಯಾವತ್ತಾರು ಕೂಡ ಸಾಲ ಮನ್ನಾ ಮಾಡಿದ್ರ? ಅದಕ್ಕೆ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟ ಮೇಲೆ, ತೆಲಂಗಾಣ ರಾಜ್ಯದಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟ ಮೇಲೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದವರು, ಇಂಡಿಯಾದವರು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ, ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಇಬ್ರು ಸೈನ್ ಮಾಡಿದ್ದಾರೆ. ಸೈನ್ ಮಾಡಿ ಮನೆ ಮನೆಗೆ ಹಂಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ನಾವು ಜಾರಿ ಮಾಡಿದೀವಿ 5 ಗ್ಯಾರಂಟಿಗಳನ್ನ. ಅದೇ ರೀತಿ ಕೇಂದ್ರದಲ್ಲೂ ಕೂಡ ಜಾರಿ ಮಾಡಬೇಕು ಅಂತೇಳಿ ನಾವು ಒಬ್ಬ ಮಹಿಳೆಗೆ, ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಟ್ರೆ, ವರ್ಷಕ್ಕೆ 24,000 ಕೊಟ್ರೆ, ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಒಂದು ವರ್ಷಕ್ಕೆ ಒಂದು ಕುಟುಂಬ, ಬಡ ಕುಟುಂಬದ ಮಹಿಳೆಗೆ 1 ಲಕ್ಷ ರೂಪಾಯಿ, 1 ಲಕ್ಷ ರೂಪಾಯಿ. ಒಬ್ಬ ನಿರುದ್ಯೋಗಿ ಯುವಕನಿಗೆ ಅಪ್ರೆಂಟಿಸ್ಶಿಪ್ 1 ಲಕ್ಷ ರೂಪಾಯಿ. ಹೆಲ್ತ್ ಇನ್ಶೂರೆನ್ಸ್ 25 ಲಕ್ಷ ರೂಪಾಯಿ. ಸಾಮಾಜಿಕ ನ್ಯಾಯವನ್ನು ಮಾಡಲಿಕ್ಕೋಸ್ಕರ ಯಾರು ಬಡವರಿದ್ದಾರೆ, ಯಾವುದೇ ಸಮಾಜ ಇರಬಹುದು, ಆ ಬಡವರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರ, ಅವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬಲಿಕ್ಕೋಸ್ಕರ, ಜಾತಿ ಗಣತಿಯನ್ನು ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ 5 ಗ್ಯಾರಂಟಿಗಳಲ್ಲಿ 1 ಗ್ಯಾರಂಟಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ರೈತರ ಸಾಲ ಸಂಪೂರ್ಣ ಮನ್ನಾ. ಅದು ಸೊಸೈಟಿಗಳಲ್ಲಿ ಸಾಲ ಮಾಡಿರಲಿ, ಬ್ಯಾಂಕ್ಗಳಲ್ಲಿ ಸಾಲ ಮಾಡಿರಲಿ, ಎಲ್ಲ ರೈತರ ಸಾಲ ಮನ್ನಾ. ನರೇಂದ್ರ ಮೋದಿಯವರು ಸ್ವಾಮಿನಾಥನ್ ವರದಿಯನ್ನ ಜಾರಿ ಕೊಡಲಿಲ್ಲ. ರೈತರು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಲಿಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡ್ತದೆ. ಅಷ್ಟೇ ಅಲ್ಲ, MSPಗೆ ಕಾನೂನನ್ನು ತರ್ತದೆ. ಇದು ರೈತರ ಡಿಮ್ಯಾಂಡು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇದಕ್ಕೆ ಕಾಂಗ್ರೆಸ್ಸಿನ ಅವರು ಈಗಾಗಲೇ 5 ಗ್ಯಾರಂಟಿಗಳನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಮಾಡಿ ಮನೆ ಮನೆಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಸ್ಪರ್ಧೆ ಇರ್ತಕ್ಕಂಥದ್ದು ಕಾಂಗ್ರೆಸ್ NDA ಇಂಡಿಯಾ ಮತ್ತು ಬಿಜೆಪಿ NDA ಇವರ ಮಧ್ಯೆ ನಮ್ಮಲ್ಲಿ ಈ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾನೆ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನನ್ನ ಮೇಲೆ ಪ್ರೀತಿ ಇದ್ರೆ, ಗೌರವ ಇದ್ರೆ, ಅಭಿಮಾನ ಇದ್ರೆ ನಾನೇ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ ಅಂತ ತಿಳ್ಕೋಬೇಕಾಗ್ತದೆ. ಇಂಡಿಪೆಂಡೆಂಟ್ಗೆ ವೋಟ್ ಹಾಕಿದ್ರೆ ಅದು ಬಿಜೆಪಿಗೆ ವೋಟ್ ಹಾಕಿದಾಗ ಆಗ್ತದೆ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಯಾವ ಕಾರಣಕ್ಕೂ ಕೂಡ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೆ ವೋಟ್ ಹಾಕಬಾರದು. ಕಾಂಗ್ರೆಸ್ ಪಾರ್ಟಿಯ ಅಭ್ಯರ್ಥಿಗೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ದಯವಿಟ್ಟು ಎಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು. ಈ ಸಾರಿ ಅವರನ್ನು ಲೋಕಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ನೀವು ಮಾಡ್ತೀರಿ ಅಲ್ವಾ?
ಕಾಂಗ್ರೆಸ್ನ ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ತೀರಿ ಅಲ್ವಾ? ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ರೆ ನಾನೇ ಗೆದ್ದಾಗಿ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ದಯಮಾಡಿ ಅದಕ್ಕೋಸ್ಕರ 7ನೇ ತಾರೀಕು